ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈವ್ನಿಂಗು ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಆಫೀಸಲ್ಲಿದ್ದಾಗೆಲ್ಲ ಕ್ಯಾಫೆಟೇರಿಯಾ ಹೋಗ್ಬಿಟ್ಟು ನಿಪ್ಪಟ್ಟು ಮಸಾಲ ಅಂತ ತಿಂತಾಯಿದ್ದೆ. ನಂಗೆ ಅದು ಫೇವ್ರೇಟ್. ಸೊ ಇವಾಗ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಮನೇಲಿನೇ ಮಾಡ್ಕೊಳ್ಳೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇದು ಶೇಂಗಾ ಹುರಿತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಒಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ. ಇವಾಗ ಎಂತಕ್ಕೆ ಅಂದರೆ ದೊಡ್ಡದಾಗಿರುತ್ತಲ್ಲ, ಸೊ ನಾವು ಅದನ್ನು ನಿಪ್ಪಟ್ಟು ಮಾಡಿದಾಗ ಮಧ್ಯೆ ಸೊ ಲೆಟ್ ಸ್ಟಾರ್ಟ್. ಫಸ್ಟು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಇದು ಚಿಲ್ಲಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಶೇಂಗಾ ಇದೆ, ಉಪ್ಪಿದೆ, ಎಳ್ಳಿದೆ, ಮತ್ತು ಇಲ್ಲಿ ಬಜ್ಜಿ ಬೋಂಡ ಮಾಡೋ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಇದು ಜೀರಿಗೆ, ಕೊತ್ತಂಬರಿ ಇದೆ, ಕರಿಬೇವು. ಇವಾಗ ಹೆಂಗೆ ಮಿಕ್ಸ್ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟ್ ಅಕ್ಕಿ ಹಿಟ್ಟಿಗೆ ಏನು ಮಾಡ್ತೀನಿ ಅಂದರೆ, ಈ ಕಡಲೆ ಹಿಟ್ಟು ಇರುತ್ತಲ್ಲ, ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿರ್ತೀನಿ ಕಡಲೆ ಹಿಟ್ಟನ್ನು ಅದರ ಹಾಫ್ ತೊಗೊಂಡು ಅದನ್ನು ಮಿಕ್ಸ್ ಮಾಡಬೇಕು. ಏನಕ್ಕೆ ಅಂದರೆ ಕ್ರಿಸ್ಪಿಯಾಗಿರುತ್ತೆ ಅಂತ ಅಷ್ಟೇ. ಆಮೇಲೆ ಮೆಣಸಿನ್ಕಾಯಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಸೊ ಅದಾದಮೇಲೆ ಜೀರಿಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕ್ತಿದ್ದೀನಿ. ಮತ್ತು ಕರಿ ಎಳ್ಳು ಹಾಕ್ತಾಯಿದ್ದೀನಿ. ನನಗೆ ಇದು ಲೈಕ್ ಆಗುತ್ತೆ. ಸೊ ಹಾಗಾಗಿ ಈ ಎಳ್ಳನ್ನೇ ತೊಗೊಂಡಿದ್ದೀನಿ. ವೈಟ್ ಎಳ್ಳು ನಾನು ಅಷ್ಟು ಪ್ರಿಫರ್ ಮಾಡಲ್ಲ, ಹಾಗಾಗಿ ಕರಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ಇವಾಗ ಉಪ್ಪು ಹಾಕ್ಕೊತಿದ್ದೀನಿ. ಆಮೇಲೆ ಗ್ರೈಂಡ್ ಮಾಡಿರೋದು ಇದು ಶೇಂಗಾ ಮತ್ತು ಪುಟಾಣಿ ಪೌಡ್ರು ಎಲ್ಲ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಕೊತ್ತಂಬರಿ, ಕರಿಬೇವು, ಅದಕ್ಕೆ ಬೇಕಾದ ಚಿಲ್ಲಿ ಪೌಡ್ರ್, ಎಕ್ಸ್ಟ್ರಾ ಚಿಲ್ಲಿ ಪೌಡ್ರ್ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಬಿಫೋರ್ ವಾಟ್ರ್ ಹಾಕೋ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪ್ರತಿಯೊಂದೂ ಏನೇನು ಪೌಡ್ರ್ ಹಾಕಿದ್ದೀನಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಏನಕ್ಕೆ ಅಂದರೆ ಫುಲ್ ಸಾಫ್ಟಾಗಿ ಬರುತ್ತೆ ನಿಪ್ಪಟ್ಟು. ಸೊ ಹಾಗಾಗಿ ಅದನ್ನ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ವಾಟರ್ ಹಾಕ್ಕೊಂಡು ಕಲಿಸ್ಕೊಂಡು, ಚಪಾತಿ ಹಿಟ್ಟು ಮಾಡಲ್ವ, ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಹದಕ್ಕೇ ಕಲಿಸ್ಕೊಂಡು ಇಟ್ಕೊತೀನಿ ನೋಡಿ. ಸೊ ಇವಾಗ ಈ ಥರ ಆಗಿದೆ. ಇದಾದಮೇಲೆ 5 ನಿಮಿಷ ಈ ಹಿಟ್ಟನ್ನು ನೆನೆಯಕ್ಕೆ ಬಿಡಬೇಕು. ಏನಕ್ಕೆ ಅಂದರೆ ಸ್ವಲ್ಪ ಮೃದುವಾಗಿ, ಆಮೇಲೆ ನೆನೆಸಿಟ್ರೆ ಹಿಟ್ಟು ಚೆನ್ನಾಗಿ ನಿಪ್ಪಟ್ಟು ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ 5 ನಿಮಿಷ ನೆನೆಸಿಡ್ತೀನಿ. ಓಕೆನಾ? ಇವಾಗ ನೆನೆಸಿಟ್ಟಿದ್ದಾದಮೇಲೆ ಈ ಥರ ಉಂಡೆ ಮಾಡಿಕೊಂಡು ಆಯಿಲ್ ತಗೊಂಡು ಈ ಪೇಪರ್ ಹಾಕ್ಕೊಂಡಿದ್ದೀನಲ್ಲ, ಈ ಪೇಪರ್ ಮೇಲೆ ಇದು ಇಟ್ಕೊಳ್ಳುತ್ತೆ ಅಂತಲೇ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಅದು ಉಂಡೆ ಮಾಡಿದ್ದೀನಲ್ಲ ಈ ಥರ ಇನ್ನು ಇಟ್ಕೊಂಬಿಟ್ಟು ಲಟ್ಟಿಸ್ತೀನಿ. ಚಪಾತಿ ಲಟ್ಟಿಸಲ್ವ ಅದೇ ಥರ ಇದನ್ನು ಲಟ್ಟಿಸ್ಕೋಬೇಕು. ಇದು ಈಸಿಯಾಗಿ ಮಾಡೋ ಕೆಲಸ. ಒಬ್ಬೊಬ್ಬರು ಒಂದೊಂದೇ ಮಾಡ್ತಾರೆ. ಸೊ ನಾನು ಎಟ್ ಎ ಟೈಮ್ 5 to 6 ಆಗಬೇಕು ಅಂತ, ಅಂದರೆ ನಿಪ್ಪಟ್ಟು 5 to 6 ಮಾಡಬೇಕು ಪೀಸಸ್ಸು. ಹಾಗಾಗಿ ಈ ಥರ ಐಡಿಯಾ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಇವಾಗ ನೋಡಿ, ಇದೊಂದು ಬೌಲ್ ಇದೆ. ಇದರಿಂದ ನಾನು ನಿಪ್ಪಟ್ಟು ಶೇಪಲ್ಲಿ ಬರೋ ಥರ ಇದನ್ನು ಕಟ್ ಮಾಡ್ತೀನಿ. ಇದು ಸ್ವಲ್ಪ ರೊಟೇಟ್ ಮಾಡಬೇಕು, ಬೇಗ ಈಸಿಯಾಗಿ ಎದ್ಬಿಡುತ್ತೆ. ಈ ಥರ ಮಾಡಿಕೊಂಡು ಅದನ್ನೆಲ್ಲನೂ ಈಗ ನೋಡಿ ಒಂದೊಂದೇ ಬಿಡಿಸ್ಕೋಬೋದು ಈ ಥರ. ಸೊ ಅದನ್ನ ಬೌಲ್ ಇಟ್ಟಾಗ ಒಂದು ರೌಂಡ್ ರೊಟೇಟ್ ಮಾಡಬೇಕು. ಅದಾದಮೇಲೆ ಈ ಥರ ತೆಗಿತಾ ಹೋದರೆ ಈಸಿಯಾಗಿ ಎತ್ಕೋಬೋದು ಅದೆಲ್ಲನೂ ನಿಪ್ಪಟ್ಟು. ಶೇಪ್ ಇಲ್ಲ ಅಂದರೆ ಸ್ವಲ್ಪ ನೋಡಲಿಕ್ಕೂ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ನಾನು ಈ ಥರ ಐಡಿಯಾ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಶೇಪಲ್ಲಿ ಕಾಣ್ತಾ ಇದೆ ಎಲ್ಲ ನಿಪ್ಪಟ್ಸು. ಸೊ ಹಾಗಾಗಿ ಇವಾಗ ನೋಡಿ ಇಲ್ಲಿ ಬಾಣಲೆ ಮೇಲೆ ಎಣ್ಣೆ ಇಟ್ಟು ಚೆನ್ನಾಗಿ ಕಾದಾದಮೇಲೆ ಈ ಥರ ಒಂದೊಂದೇ ನಿಪ್ಪಟ್ಟನ್ನ ಬಿಡಬೇಕು. ಸೊ ಜೋರಾಗಿ ಹಾಕ್ಬಿಟ್ಟಿರೋ ಆಮೇಲೆ ಮಗಕ್ಕೆಲ್ಲ ಸಿಡಿಸ್ಕೊಂಬಿಡುತ್ತೆ ಎಣ್ಣೆ. ಹಾಗಾಗಿ ಸ್ಲೋ ಆಗಿ ಬಿಡ್ತಾಯಿದ್ದೀನಿ ನಾನು. ಎಣ್ಣೆ ಅಂದರೆ ಸ್ವಲ್ಪ ಭಯನೇ, ಅದಕ್ಕೆ ಸ್ಲೋ ಆಗಿ ಬಿಡ್ತಾಯಿದ್ದೀನಿ. ನೋಡಿ ನೊರೆ ಎಲ್ಲ ಬರ್ತಾಯಿದೆ ನಿಪ್ಪಟ್ಟನ್ನ ಬಿಟ್ಟಾಗ. ಸೊ ನಿಪ್ಪಟ್ಟು ನೊರೆ ಬಂದಾಗ ಜಾಸ್ತಿನ ನೊರೆ ಕಡಿಮೆ ಆಗೋ ತನಕ ನೀವು ಸೌಟನ್ನ ಅಂದರೆ
ಸ್ಪೂನನ್ನು ಹಾಕಿ ಎತ್ತುತ್ತೀರಲ್ವ, ಎತ್ತೋದಾಗಲಿ ಟರ್ನ್ ಮಾಡೋದಾಗಲಿ ಅದೇನು ಮಾಡಬೇಡಿ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದು ನಿಪ್ಪಟ್ಟನ್ನ ಬೇಯಿಸ್ಕೊಳ್ಳಿ. ಸೊ ಏನಕ್ಕೆ ಅಂದರೆ ಫುಲ್ ಫ್ಲೇಮಲ್ಲಿದ್ದಾಗ ಬೇಗ ಮೇಲ್ಗಡೆದೆಲ್ಲ ಬೇಯ್ದು ಹೋಗುತ್ತೆ, ಒಳಗಡೆ ಇನ್ನೂ ಮೆತ್ತಗಿರುತ್ತೆ, ತಿನ್ನುವಾಗ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೊರೆ ಸ್ವಲ್ಪ ನೊರೆ ಕಡಿಮೆ ಆದಮೇಲೆ ಈ ಸ್ಪೂನ್ ಹಾಕೊಂಬಿಟ್ಟು ಈ ಥರ ಟರ್ನ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಫಸ್ಟ್ ಫೇಸು ಸೆಕೆಂಡ್ ಫೇಸ್ ಅಂತ ಏನು ಹೇಳ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ನೊರೆ ಕಡಿಮೆ ಆದಮೇಲೆ ಈ ಥರ ಒಂದೊಂದೇ ಟರ್ನ್ ಮಾಡ್ತಾ ಹೋಗಬೇಕು. ಮತ್ತು ನೆನಪಿರಲಿ, ಫ್ಲೇಮ್ ಕಡಿಮೆ ಇಟ್ಕೊಂಡೇ ಮಾಡಿ. ಇವಾಗ ನೋಡಿ ಈ ಕಲರ್ ಬಂದಿದೆಯಾ, ಸೊ ಇದನ್ನು ನಾನು ಒಂದು ಪೇಪರ್ ಮೇಲ್ಗಡೆ ಹಾಕ್ತಿದ್ದೀನಿ. ಸೊ ಏನಕ್ಕೆ ಅಂದರೆ ಆಯಿಲ್ ಇರುತ್ತಲ್ವ, ಸೊ ಹೀರ್ಕೊಳ್ಳುತ್ತೆ ಅಂತ ಅಷ್ಟೆ. ಇವಾಗೆಲ್ಲ ಈ ಥರ ಅರೇಂಜ್ ಮಾಡಿದ್ದೀನಿ. ನನ್ನ ತಂಗಿ ಟೇಸ್ಟ್ ಕೇಳ್ತೀನಿ ನೋಡಿ ಇವಾಗ. ನನ್ನ ತಂಗಿ ಟೇಸ್ಟ್ ಹೆಂಗಿದೆ ಅಂತ ಇವಳ ಕಡೆಯಿಂದ ಕೇಳೋಣ. ಏನು ಮಾಡಿಬಿಟ್ಟಿದೀಯಾ? ನಿಪ್ಪಟ್ಟು ವಾವ್, ಕ್ರಿಸ್ಪಿ ಆಗಿದೆ ನೋಡಿ. ಟೇಸ್ಟ್ ಮಾಡೋಣವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.